ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದ 4 ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿದೆ. ಹೀಗಾಗಿ ಕೊಯ್ನಾ ವಾರಣಾ ಜಲಾಶಯದಿಂದ ಕೃಷ್ಣಾ ನದಿಗೆ 4 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು. ಮಹಾರಾಷ್ಟ್ರ ಸಿಎಂ ಬಳಿ ಸರ್ವಪಕ್ಷ ನಿಯೋಗ ತೆಗೆದುಕೊಂಡು ಹೋಗಬೇಕು ಅಂತ ಕನ್ನಡ ಹೋರಾಟಗಾರ ಅಶೋಕ್ ಚಂದಿರಗಿಯಿಂದ ಸಿಎಂ ಡಿಸಿಎಂಗೆ ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಹಂತದಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಹಾಗೂ ವಾರಣಾ ಜಲಾಶಯಗಳಿಂದ ಒಂದು 4 ಟಿಎಂಸಿ ನೀರು ಬಿಡುಗಡೆ ಆದರೆ ಮಾತ್ರ ಇಲ್ಲಿ ಜನರು ಬದುಕಬಹುದು, ಇಲ್ಲಾಂದರೆ ಬಹಳ ದೊಡ್ಡ ದುಷ್ಪರಿಣಾಮ ಆಗುತ್ತೆ. ಈ ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಏಪ್ರಿಲ್ 1ರಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಾರೆ, ನೀರು ಬಿಡುಗಡೆ ಮಾಡಿರಿ ಅಂತೇಳಿ. ಪತ್ರ ಬರೆದ 3 ವಾರ ಆದರೂ ಸಹಿತ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇದು ಮಹಾರಾಷ್ಟ್ರ ಜೊತೆಗೆ ಸಂಬಂಧ, ಕರ್ನಾಟಕ ಸಂಬಂಧ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಗಡಿ ವಿವಾದ, ಭಾಷಾ ವಿವಾದ ಈ ಹಿನ್ನೆಲೆಯಲ್ಲಿ ಅವರು 3 ವಾರ ಆದರೂ ಬಿಡುಗಡೆ ಮಾಡಿಲ್ಲ. ನಾವಂತ ನೀವು ಪತ್ರ ಬರೆದು ಕೈ ಕಟ್ಕೊಳ್ತಾರೆ ಸರ್ಕಾರದವರು, ಇದು ಅವ್ರು ನೀರು ಬಿಡುಗಡೆ ಮಾಡೋದಿಲ್ಲ. ಮೊದಲನೇದಾಗಿ ತುರ್ತಾಗಿ ಆಗಬೇಕಾದ ಕೆಲಸ ಏನಂದ್ರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸು ಹಾಗೂ ಇನ್ನಿತರ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಹೊಂದಿದ ನಾಯಕರದು ಸರ್ವಪಕ್ಷ ನಿಯೋಗ ಮೊದಲು ಕಳಿಸ್ಬೇಕು. ಈಗ ಫಡ್ನವೀಸ್ ಜೊತೆ ಬೆಳಗಾವಿ ಜಿಲ್ಲೆ ನಾಯಕರಾದಂಥ ಪ್ರಭಾಕರ್ ಕೋರೆ ಅದಾರ, ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಅಣ್ಣಾಸಾಹೇಬ್ ಜೊಲ್ಲೆ, ಇಂಥ ಪ್ರಕಾಶ್ ಹುಕ್ಕೇರಿ ಈ ನಿಯೋಗವನ್ನು ಕಳಿಸಿದ್ರೆ ತುರ್ತಾಗಿ ನೀರು ಬಿಡುಗಡೆ ಆಗ್ಬೋದು. ಮಹಾರಾಷ್ಟ್ರದ ನಿಲುವು ಹೆಂಗೈತೆ ಅಂದ್ರೆ, ನಾವು 2019 ಒಂದು ಕೆಟ್ಟ ಕೈ ಅನುಭವನ ಉಂಡೇವಿ. ಜನವರಿಯಿಂದ ಜೂನ್ವರೆಗೆ ಒಂದು ಹನಿ ನೀರು ಬಿಡಲಿಲ್ಲ. ದೊಡ್ಡ ಹಾಕಾರ ಆಯ್ತು ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ. ಜುಲೈ ಆಗಸ್ಟ್ದೊಳಗೆ ಸಾಕಷ್ಟು ದೊಡ್ಡ ಪ್ರಮಾಣದಾಗ ನೆರೆ ಹಾವಳಿ ಬಂತು. ಕೃಷ್ಣಾ ನದಿಗೆ ವಾರಣಾ ಮತ್ತು ಕೊಯ್ನಾ ಜಲಾಶಯಗಳಿಂದ ದೊಡ್ಡ ಪ್ರಮಾಣದ ನೀರು ಹರಿದು ಬಂತು. 8 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬಂತು. ನಮ್ಮ ಕರ್ನಾಟಕಕ್ಕೆ ಆದಂಥ ಹಾನಿ ಪ್ರಮಾಣ 35,000 ಕೋಟಿ. ನಾನೇ ಯಡಿಯೂರಪ್ಪನ ಭೇಟಿಯಾಗಿ ಒಂದು ಮನವಿ ಕೊಟ್ಟಿದ್ದೆ. ಅವ್ರು ನೀರು ಬೇಕಾದ ನಮ್ಗೆ ಬಿಡಲಿಲ್ಲ, ಈಗ ಅವರು ನೀರು ಬಿಟ್ಟರು ಅಥವಾ ನೆರೆ ಹಾವಳಿ ಉಂಟಾಯ್ತು, ಈಗ 35,000 ಕೋಟಿ ನಷ್ಟ ಆಯ್ತು, ಅದಕ್ಕೆ ಯಾರು ಹೊಣೆ ಅಂತ ನಾನೇ ಯಡಿಯೂರಪ್ಪನವ್ರಿಗೆ ಇದು ಮಹಾರಾಷ್ಟ್ರದ ಹೊಣೆ ಅಂತೇಳಿ ಪತ್ರ ಕೊಟ್ಟಿದ್ದೆ. ಈಗ ತುರ್ತಾಗಿ ಆಗಬೇಕಾದದ್ದು ನೀರು ಬಿಡುಗಡೆ. ಅದಕ್ಕೆ ಸರ್ವಪಕ್ಷ ನಿಯೋಗವನ್ನು ಕಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲು ಮಾಡಬೇಕು. ಎರಡನೇದ್ದು 2004ರಿಂದ 2016ರವರೆಗೆ ಮಹಾರಾಷ್ಟ್ರ ನಮಗೆ 1.5ರಿಂದ 2 ಕೋಟಿ ರೂಪಾಯಿ TMC ಅಂತೆ ನೀರು ಬಿಡ್ಕೊಂತ ಬಂತು. ವರ್ಷಕ್ಕೆ 2 TMC 3 TMC ಬಿಟ್ಟರು. 2016 ಏನು ಮಾಡಿದ್ರು ಅವರು, ನೀರು ವಿನಿಮಯ ಒಪ್ಪಂದ ಆಗಬೇಕಂತ ಪಟ್ಟು ಹಿಡ್ದಾರೆ. ನೀರು ವಿನಿಮಯ ಒಪ್ಪಂದ ಅಂದರೆ ಕೃಷ್ಣಾ ನದಿಗೆ ಅವ್ರು ಎಷ್ಟು ನೀರು ಬಿಡ್ತಾರೆ, 4 TMC ನೀರು ಬಿಟ್ಟರೆ ಈ